SSC JD ಕ್ವೆಶ್ಚನ್ ಪೇಪರ್ ಜನರಲ್ ನಾಲೆಜ್ ಕ್ವೆಶ್ಚನ್ಸ್. ಒಂದನೆಯ ಪ್ರಶ್ನೆ, ಭಾರತದ ಸಂವಿಧಾನದ ಯಾವ ಅನುಚ್ಛೇದವು ಚುನಾವಣೆಗಳ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣದ ಕುರಿತು ಹೇಳುತ್ತದೆ? ಒಂದನೇ ಆಪ್ಷನ್ ಅನುಚ್ಛೇದ 324, ಎರಡನೇ ಆಪ್ಷನ್ ಅನುಚ್ಛೇದ 333, ಮೂರನೇ ಆಪ್ಷನ್ ಅನುಚ್ಛೇದ 356, ನಾಲ್ಕನೇ ಆಪ್ಷನ್ ಅನುಚ್ಛೇದ 367. ಸರಿ ಉತ್ತರ 1, ಅನುಚ್ಛೇದ 324. ಎರಡನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಅಪರಾಧ ಕಾನೂನಿನ ವಿಷಯವಲ್ಲ? ಒಂದನೇ ಆಪ್ಷನ್ ಕೊಲೆ, ಎರಡನೇ ಆಪ್ಷನ್ ವರದಕ್ಷಿಣೆಗಾಗಿ ಕಿರುಕುಳ, ಮೂರನೇ ಆಪ್ಷನ್ ಕಳ್ಳತನ, ನಾಲ್ಕನೇ ಆಪ್ಷನ್ ವಿಚ್ಛೇದನ ಪ್ರಕರಣ. ಸರಿ ಉತ್ತರ 4, ವಿಚ್ಛೇದನ ಪ್ರಕರಣ. ಮೂರನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದಲ್ಲಿ ಅಸ್ಪೃಶ್ಯತೆ ನಿರ್ಮೂಲನೆ ನಿಬಂಧನೆಯನ್ನು ಡ್ಯಾಶ್ನಲ್ಲಿ ಉಲ್ಲೇಖಿಸಲಾಗಿದೆ? ಒಂದನೇ ಆಪ್ಷನ್ ಲೇಖನ 14, ಎರಡನೇ ಆಪ್ಷನ್ ಲೇಖನ 17, ಮೂರನೇ ಆಪ್ಷನ್ ಲೇಖನ 19, ನಾಲ್ಕನೇ ಆಪ್ಷನ್ ಲೇಖನ 32. ಸರಿ ಉತ್ತರ 2, ಲೇಖನ 17. ನಾಲ್ಕನೆಯ ಪ್ರಶ್ನೆ, ಭಾರತದ ಸರ್ವೋಚ್ಚ ನ್ಯಾಯಾಲಯವು ಯಾವಾಗ ಉದ್ಘಾಟನೆಯಾಯಿತು? ಒಂದನೇ ಆಪ್ಷನ್ 26 ಜನವರಿ 1952, ಎರಡನೇ ಆಪ್ಷನ್ 28 ಜನವರಿ 1952, ಮೂರನೇ ಆಪ್ಷನ್ 26 ಜನವರಿ 1948, ನಾಲ್ಕನೇ ಆಪ್ಷನ್ 28 ಜನವರಿ 1950. ಸರಿ ಉತ್ತರ 4, 28 ಜನವರಿ 1950. ಐದನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದಲ್ಲಿ CAG ಕಚೇರಿ ಯಾವ ದೇಶದಿಂದ ಎರವಲು? ಒಂದನೇ ಆಪ್ಷನ್ ಬ್ರಿಟನ್, ಎರಡನೇ ಆಪ್ಷನ್ ಐರ್ಲೆಂಡ್, ಮೂರನೇ ಆಪ್ಷನ್ ಕೆನಡಾ, ನಾಲ್ಕನೇ ಆಪ್ಷನ್ ಆಸ್ಟ್ರೇಲಿಯಾ. ಸರಿ ಉತ್ತರ 1, ಬ್ರಿಟನ್. ಆರನೆಯ ಪ್ರಶ್ನೆ, ಸಾಂವಿಧಾನಿಕ ನಿಬಂಧನೆ ಕೇಂದ್ರ ರಾಜ್ಯ ಸಂಬಂಧವನ್ನು ಈ ಕೆಳಗಿನ ಯಾವ ದೇಶದಿಂದ ಎರವಲು? ಒಂದನೇ ಆಪ್ಷನ್ ಜರ್ಮನಿ, ಎರಡನೇ ಆಪ್ಷನ್ ಆಸ್ಟ್ರೇಲಿಯಾ, ಮೂರನೇ ಆಪ್ಷನ್ USA, ನಾಲ್ಕನೇ ಆಪ್ಷನ್ ಕೆನಡಾ. ಸರಿ ಉತ್ತರ 4, ಕೆನಡಾ. ಏಳನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ವಿಧಿಯು ರಾಷ್ಟ್ರಪತಿ ಅವರ ಪ್ರಮಾಣ ವಚನ ಅಥವಾ ದೃಢೀಕರಣದ ಬಗ್ಗೆ ವ್ಯವಹರಿಸುತ್ತದೆ? ಒಂದನೇ ಆಪ್ಷನ್ ಲೇಖನ 45, ಎರಡನೇ ಆಪ್ಷನ್ ಲೇಖನ 72, ಮೂರನೇ ಆಪ್ಷನ್ ಲೇಖನ 56, ನಾಲ್ಕನೇ ಆಪ್ಷನ್ ಲೇಖನ 60. ಸರಿ ಉತ್ತರ 4, ಲೇಖನ 60. ಎಂಟನೆಯ ಪ್ರಶ್ನೆ, ರಾಜ್ಯದ ಅಡ್ವೊಕೇಟ್ ಜನರಲ್ ಅವರನ್ನು ಈ ಕೆಳಗಿನ ಯಾವುದರಿಂದ ತೆಗೆದುಹಾಕಲಾಗುತ್ತದೆ? ಒಂದನೇ ಆಪ್ಷನ್ ಅಧ್ಯಕ್ಷರು, ಎರಡನೇ ಆಪ್ಷನ್ ಸಂಸತ್ತು, ಮೂರನೇ ಆಪ್ಷನ್ ರಾಜ್ಯದ ರಾಜ್ಯಪಾಲರು, ನಾಲ್ಕನೇ ಆಪ್ಷನ್ ರಾಜ್ಯದ ಮುಖ್ಯಮಂತ್ರಿ. ಸರಿ ಉತ್ತರ 3, ರಾಜ್ಯದ ರಾಜ್ಯಪಾಲರು. ಒಂಬತ್ತನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಸಂವಿಧಾನದ ಸಂಯುಕ್ತ ವೈಶಿಷ್ಟ್ಯವಾಗಿದೆ? ಒಂದನೇ ಆಪ್ಷನ್ ತುರ್ತು ನಿಬಂಧನೆಗಳು, ಎರಡನೇ ಆಪ್ಷನ್ ಏಕ ಸಂವಿಧಾನ, ಮೂರನೇ ಆಪ್ಷನ್ ಲಿಖಿತ ಸಂವಿಧಾನ, ನಾಲ್ಕನೇ ಆಪ್ಷನ್ ಸಮಗ್ರ ನ್ಯಾಯಾಂಗ. ಸರಿ ಉತ್ತರ 3, ಲಿಖಿತ ಸಂವಿಧಾನ. ಹತ್ತನೆಯ ಪ್ರಶ್ನೆ, ಒಂದು ರಾಜ್ಯದ ರಾಜ್ಯಪಾಲರಾಗಿ ನೇಮಕಗೊಳ್ಳಲು ಭಾರತದ ಸಂವಿಧಾನವು ನಿಗದಿಪಡಿಸಿದ ಕನಿಷ್ಠ ವಯಸ್ಸು ಎಷ್ಟು? ಒಂದನೇ ಆಪ್ಷನ್ 30 ವರ್ಷಗಳು, ಎರಡನೇ ಆಪ್ಷನ್ 35 ವರ್ಷಗಳು, ಮೂರನೇ ಆಪ್ಷನ್ 21 ವರ್ಷಗಳು, ನಾಲ್ಕನೇ ಆಪ್ಷನ್ 25 ವರ್ಷಗಳು. ಸರಿ ಉತ್ತರ 2, 35 ವರ್ಷಗಳು. 11ನೇ ಪ್ರಶ್ನೆ, ಭಾರತದಲ್ಲಿ ದಶವಾರ್ಷಿಕ ಜನಗಣತಿಯನ್ನು ನಡೆಸುವ ಜವಾಬ್ದಾರಿಯನ್ನು ಯಾವ ಸಚಿವಾಲಯ ಹೊಂದಿದೆ? ಒಂದನೇ ಆಪ್ಷನ್ ಗೃಹ ಸಚಿವಾಲಯ, ಎರಡನೇ ಆಪ್ಷನ್ ಹಣಕಾಸು ಸಚಿವಾಲಯ, ಮೂರನೇ ಆಪ್ಷನ್ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ, ನಾಲ್ಕನೇ ಆಪ್ಷನ್ ಅಂಕಿಅಂಶಗಳ ಸಚಿವಾಲಯ. ಸರಿ ಉತ್ತರ 1, ಗೃಹ ಸಚಿವಾಲಯ. 12ನೇ ಪ್ರಶ್ನೆ, ಭಾರತದ ಭೂಪ್ರದೇಶದಾದ್ಯಂತ ಮುಕ್ತವಾಗಿ ಚಲಿಸುವ ಹಕ್ಕು ಯಾವ ವಿಧಿ ಅಡಿಯಲ್ಲಿ ಬರುತ್ತದೆ? ಒಂದನೇ ಆಪ್ಷನ್ ಲೇಖನ 14, ಎರಡನೇ ಆಪ್ಷನ್ ಲೇಖನ 19, ಮೂರನೇ ಆಪ್ಷನ್ ಲೇಖನ 20, ನಾಲ್ಕನೇ ಆಪ್ಷನ್ ಲೇಖನ 21. ಸರಿ ಉತ್ತರ 2, ಲೇಖನ 19. 13ನೇ ಪ್ರಶ್ನೆ, ಭಾರತದಲ್ಲಿನ ಆಡಳಿತ ಸ್ವರೂಪವನ್ನು ವಿವರಿಸಲು ಸಂವಿಧಾನದ ಪೀಠಿಕೆಯಲ್ಲಿ ಈ ಕೆಳಗಿನ ಯಾವ ಪದಗುಚ್ಛಗಳನ್ನು ಬಳಸಲಾಗಿಲ್ಲ? ಒಂದನೇ ಆಪ್ಷನ್ ಒಕ್ಕೂಟ, ಎರಡನೇ ಆಪ್ಷನ್ ಗಣರಾಜ್ಯ, ಮೂರನೇ ಆಪ್ಷನ್ ಸಮಾಜವಾದಿ, ನಾಲ್ಕನೇ ಆಪ್ಷನ್ ಜಾತ್ಯತೀತ. ಸರಿ ಉತ್ತರ ಒಕ್ಕೂಟ. 14ನೇ ಪ್ರಶ್ನೆ, ಭಾರತದ ಸಂವಿಧಾನದ 243ನೇ ವಿಧಿಯ ಪ್ರಕಾರ ಡ್ಯಾಶ್ ಎಂದರೆ ಗ್ರಾಮೀಣ ಪ್ರದೇಶಗಳಿಗೆ ವಿಧಿ 243B ಅಡಿಯಲ್ಲಿ ರಚಿತವಾದ ಸ್ವಸರ್ಕಾರದ ಸಂಸ್ಥೆ. ಒಂದನೇ ಆಪ್ಷನ್ ಗ್ರಾಮ ಸಭೆ, ಎರಡನೇ ಆಪ್ಷನ್ ಪುರಸಭೆ ಸಮಿತಿ, ಮೂರನೇ ಆಪ್ಷನ್ ಪಂಚಾಯತ್, ನಾಲ್ಕನೇ ಆಪ್ಷನ್ ಮಹಾನಗರ ಪಾಲಿಕೆ.
ಸರಿ ಉತ್ತರ 3 ಪಂಚಾಯತ್. 15ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ 89ನೇ ತಿದ್ದುಪಡಿ ಕಾಯ್ದೆ 2003 ಈ ಕೆಳಗಿನ ಯಾವ ಆಯೋಗವನ್ನು ಸ್ಥಾಪಿಸಿದೆ? 1ನೇ ಆಪ್ಷನ್ ಭಾರತದ ಸ್ಪರ್ಧಾ ಆಯೋಗ, 2ನೇ ಆಪ್ಷನ್ ಹಿಂದುಳಿದ ವರ್ಗದ ರಾಷ್ಟ್ರೀಯ ಆಯೋಗ, 3ನೇ ಆಪ್ಷನ್ ರಾಷ್ಟ್ರೀಯ ಮಹಿಳಾ ಆಯೋಗ, 4ನೇ ಆಪ್ಷನ್ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ. ಸರಿ ಉತ್ತರ 4 ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ. 16ನೇ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ಮಾನವನ ಹಕ್ಕು ಆಯೋಗವು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? 1ನೇ ಆಪ್ಷನ್ ಕ್ರಿಸ್ತಶಕ 1993, 2ನೇ ಆಪ್ಷನ್ ಕ್ರಿಸ್ತಶಕ 1994, 3ನೇ ಆಪ್ಷನ್ ಕ್ರಿಸ್ತಶಕ 2000, 4ನೇ ಆಪ್ಷನ್ ಕ್ರಿಸ್ತಶಕ 2002. ಸರಿ ಉತ್ತರ 1 ಕ್ರಿಸ್ತಶಕ 1993. 17ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ವೈಶಿಷ್ಟ್ಯ ಎಂದರೆ ಫೆಡರಲ್ ರಾಜ್ಯಾಡಳಿತ ಪದ್ಧತಿ ಕೇಂದ್ರ ಪಗಮನಿ ರೂಪ. ಅಲ್ಲಿ ರಾಜ್ಯಗಳಿಗಿಂತ ಕೇಂದ್ರವು ಯಾವ ಮಾದರಿಯನ್ನು ಆಧರಿಸಿದೆ? 1ನೇ ಆಪ್ಷನ್ ಕೆನಡಾದ ಮಾದರಿ, 2ನೇ ಆಪ್ಷನ್ ಬ್ರಿಟನ್ ಮಾದರಿ, 3ನೇ ಆಪ್ಷನ್ ಜಪಾನ್ ಮಾದರಿ, 4ನೇ ಆಪ್ಷನ್ USA ಮಾದರಿ. ಸರಿ ಉತ್ತರ 1 ಕೆನಡಾದ ಮಾದರಿ. 18ನೇ ಪ್ರಶ್ನೆ, 7ನೇ ವೇಳಾಪಟ್ಟಿಯ ಸಮವರ್ತಿ ಪಟ್ಟಿಯು ಡ್ಯಾಶ್ಗೆ ಸಂಬಂಧಿಸಿದ ನಿಬಂಧನೆಯನ್ನು ಹೊಂದಿದೆ? 1ನೇ ಆಪ್ಷನ್ ಕೈಗಾರಿಕಾ ಮತ್ತು ಕಾರ್ಮಿಕ ವಿವಾದಗಳು, 2ನೇ ಆಪ್ಷನ್ ಅರಣ್ಯಗಳು, 3ನೇ ಆಪ್ಷನ್ ಭೂಮಿ ಮತ್ತು ಕಟ್ಟಡಗಳ ಮೇಲಿನ ತೆರಿಗೆಗಳು, 4ನೇ ಆಪ್ಷನ್ ಆರ್ಥಿಕ ಮತ್ತು ಸಾಮಾಜಿಕ ಯೋಜನೆ. ಸರಿ ಉತ್ತರ 3 ಭೂಮಿ ಮತ್ತು ಕಟ್ಟಡಗಳ ಮೇಲಿನ ತೆರಿಗೆಗಳು. 19ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ಪಂಚಾಯತ್ಗೆ ಸಂಬಂಧಿಸಿದ ನಿಬಂಧನೆಯನ್ನು ಉಲ್ಲೇಖಿಸಲಾಗಿದೆ? 1ನೇ ಆಪ್ಷನ್ ಭಾಗ 11, 2ನೇ ಆಪ್ಷನ್ ಭಾಗ 9, 3ನೇ ಆಪ್ಷನ್ ಭಾಗ 9A, 4ನೇ ಆಪ್ಷನ್ ಭಾಗ 10. ಸರಿ ಉತ್ತರ 2 ಭಾಗ 9. 20ನೇ ಪ್ರಶ್ನೆ, ಭಾರತದ ಸ್ವಾತಂತ್ರ್ಯದ ನಂತರ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರಾಗಿದ್ದರು? 1ನೇ ಆಪ್ಷನ್ ಕೆ ಚೆಂಗಲ್ರಾಯ ರೆಡ್ಡಿ, 2ನೇ ಆಪ್ಷನ್ ಕೆಂಗಲ್ ಹನುಮಂತಯ್ಯ, 3ನೇ ಆಪ್ಷನ್ ಎಸ್ ನಿಜಲಿಂಗಪ್ಪ, 4ನೇ ಆಪ್ಷನ್ HD ದೇವೇಗೌಡ. ಸರಿ ಉತ್ತರ ಕೆ ಚೆಂಗಲ್ರಾಯ ರೆಡ್ಡಿ.